ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಸ್ತ್ರೀ ಮತ್ತು ಪುರುಷ ವಶೀಕರಣ ಹೇಗೆ ಮಾಡುವುದು ಎಂದು ತಿಳಿಸಿಕೊಡುತ್ತೇನೆ. ಅದು ಬರೀ ಕೇವಲ ಒಂದು ಬಿಳಿ ಹಾಳೆಯ ಮೂಲಕ. ಆ ಬಿಳಿ ಹಾಳೆಯ ಮೇಲ್ಭಾಗದಲ್ಲಿ ಓಂ ಅಂತ ಬರೆಯಬೇಕು. ಅದರ ನೇರವಾಗಿ ಕ್ಲೀಂ ಅಂತ ಬರೆದುಕೊಳ್ಳಬೇಕು. ನಂತರ ಶ್ರೀಂನ ನೇರವಾಗಿ ಸ್ತ್ರೀ ಅಂತ ಬರೆಯಬೇಕು. ಆ ಚೌಕವನ್ನು 2 ಭಾಗವಾಗಿ ವಿಭಾಗಿಸಿಕೊಳ್ಳಬೇಕು. ನಂತರ ಮೊದಲನೇ ಬಾಕ್ಸಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು. ನಂತರ ಅದರ ಕೆಳಭಾಗದಲ್ಲಿ ಇನ್ನೊಂದು ಬಾಕ್ಸಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕು. ಸ್ವಸ್ತಿಕ್ ಚಿಹ್ನೆಯನ್ನು 4 ಭಾಗದಲ್ಲೂ ಕೂಡ ನಾವು ಬರೆದುಕೊಳ್ಳಬೇಕು. ನೀವು ಇಷ್ಟಪಟ್ಟ ಹುಡುಗಿಯ ಅಥವಾ ಹುಡುಗನ ಹೆಸರನ್ನು ನೆನಪಿಸಿಕೊಂಡು ಕುಂಕುಮವನ್ನು ಆ ಬಿಳಿ ಹಾಳೆಯ ಮೇಲೆ ಹಾಕಬೇಕು. ನಂತರ ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು. ಅಕ್ಷತೆಯನ್ನು ಹಾಕಿದ ಮೇಲೆ ಆ ಪೇಪರ್ ಮೇಲೆ 3 ಬಾರಿ ನೀವು ಉಗುಳಬೇಕು ವೀಕ್ಷಕರೇ. ನೀವು ಮಲಗುವ ದಿಂಬಿನ ಕೆಳಗಡೆ ಇಟ್ಟುಕೊಳ್ಳಬೇಕು. 7 ದಿನ ಆದ ಮೇಲೆ ಆ ಪೇಪರನ್ನು ಹರಿಯುವ ನದಿಯಲ್ಲಿ ಬಿಡಬೇಕು. ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಬಂದೇ ಬರುತ್ತಾರೆ.